ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಸ್ಯಾಂಡಲ್ವುಡ್ನಲ್ಲಿ ಬಾಲನಟಿಯಾಗಿ ಮಿಂಚಿದ್ದವರು ನಟಿ ನಮ್ರತಾ ಗೌಡ. ಪುಟ್ಟಗೌರಿ ಮದುವೆ, ನಾಗಿನಿ 2 ಸೀರಿಯಲ್ಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನೆ ಮಾತಾಗಿದ್ದ ನಮ್ರತಾ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಸ್ಪರ್ಧಿಸಿದರು. ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು, ಸುದ್ದಿಯಾಗಿದ್ದರು. ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಮುನ್ನ ನಮ್ರತಾ ಗೌಡ ಸ್ವಂತ ಮನೆಯೊಳಗೆ ಕಾಲಿಟ್ಟಿದ್ದರು. ಸ್ವಂತ ಮನೆಯನ್ನು ನಮ್ರತಾ ಗೌಡ ಖರೀದಿ ಮಾಡಿದ್ದರು. ಅದ್ದೂರಿಯಾಗಿ ಗೃಹ ಪ್ರವೇಶ ಸಮಾರಂಭವನ್ನು ಕೂಡ ನೆರವೇರಿಸಿದರು. ಮದುವೆಗೆ ಅಂತ ತಾವು ಕೂಡಿಟ್ಟಿದ್ದ ಹಣವನ್ನು ಮನೆ ಖರೀದಿಸಲು ನಮ್ರತಾ ಗೌಡ ಬಳಕೆ ಮಾಡಿದ್ರು. ಮನೆ ಖರೀದಿಗಾಗಿ ನಮ್ರತಾ ಗೌಡ ಹೋಮ್ ಲೋನ್ ಕೂಡ ಅವಶ್ಯಕತೆ ಇತ್ತು. ಆದರೆ ಲೋನ್ ಪಡೆಯಲು ನಮ್ರತಾ ಗೌಡ ಎದುರಿಸಿದ ಸವಾಲು ಒಂದೆರಡಲ್ಲ, ಅಷ್ಟಿಷ್ಟಲ್ಲ. ಹೌದು, ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಸಂಬಳ ಬರ್ತಾ ಇದ್ದರೆ ನಿಮಗೆ ಲೋನ್ ಸಿಗುವುದು ಸಲೀಸು. ಆದರೆ ಕಲಾವಿದರ ಬದುಕು ಹೀಗಲ್ಲ. ಕಲಾವಿದರಿಗೆ ತಿಂಗಳ ಸಂಬಳ ಅಂತಿಲ್ಲ. ಸಿನಿಮಾ ಅಥವಾ ಸೀರಿಯಲ್ ಪ್ರಾಜೆಕ್ಟ್ ಇದ್ದಷ್ಟು ದಿನ ಮಾತ್ರ ಕೆಲಸ ಸಂಭಾವನೆ. ಅದು ಮುಗಿದ ಬಳಿಕ ಮತ್ತೊಂದು ಪ್ರಾಜೆಕ್ಟ್ ಸಿಗುವವರೆಗೂ ಖಾಲಿ. ಒಳ್ಳೆಯ ಆಫರ್ ಸಿಕ್ಕರೆ ಕಲಾವಿದರಿಗೆ ಹೆಚ್ಚು ಸಂಭಾವನೆಯೇ ಒಲಿದು ಬರುತ್ತದೆ. ಆದರೆ ಕೆಲವೊಮ್ಮೆ ನಿರೀಕ್ಷಿಸಿದಷ್ಟು ಸಂಭಾವನೆ ಸಿಗುವುದು ಕೂಡ ಅನುಮಾನ. ಹೀಗಾಗಿ ಕಲಾವಿದರಿಗೆ ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಬ್ಯಾಂಕ್ ಲೋನ್ ಆಗೋದು ಕೊಂಚ ಕಷ್ಟ. ತಮಗೆ ಹೋಮ್ ಲೋನ್ ಬೇಕಾದಾಗ ತಮಗಾದ ಸಂಕಷ್ಟದ ಬಗ್ಗೆ ನಮ್ರತಾ ಗೌಡ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ. ಮನೆ ಲೋನ್ ಮಾಡಿಸಬೇಕು ಅಂದಾಗ ಎಷ್ಟೋ ಬ್ಯಾಂಕ್ಗಳು ರಿಜೆಕ್ಟ್ ಮಾಡಿದರು. ಯಾಕಂದರೆ ನನ್ನದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ನಮಗೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರಲ್ಲ. ಬಂದಾಗ ಬರುತ್ತೆ, ಇಲ್ಲದೇ ಇದ್ದಾಗ ಇಲ್ಲ. 2-3 ತಿಂಗಳಾದಮೇಲೆ ನನಗೆ ಬ್ಯಾಂಕ್ ಲೋನ್ ಓಕೆ ಆಗಿತ್ತು. ನನ್ನ ಮುಂಬರೋ ಪ್ರಾಜೆಕ್ಟ್ ಬಗ್ಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ರಿಯಾಲಿಟಿ ಶೋಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ಲೋನ್ ಆಗಿದ್ದು. ನಾನು ನಟಿ ಆಗಿರೋ ಕಾರಣ ಲೋನ್ ಪಡೆಯಲು ಸಾಕಷ್ಟು ಕಷ್ಟಪಡಬೇಕಾಯಿತು ಅಂತ ಹೇಳಿ ನಮ್ರತಾ ಗೌಡ ಹೇಳ್ಕೊಂಡಿದ್ದಾರೆ.